ನಮಸ್ಕಾರ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬು ಮಾಡಿ. ನೋಡಿ, ಎಲ್ಲರೂ ಈಗ ಯಾರೆಲ್ಲ ಮನುಷ್ಯ ಹುಟ್ಟಿದ್ದೀರೋ ಎಲ್ಲರೂ ನಮ್ಮ ಮನಸ್ಸಿನ ಬಗ್ಗೆ ನಾವು ತಿಳ್ಕೊಬೇಕು. ಅದಕ್ಕೆ ಒಂದೇ ಹೆಜ್ಜೆ, ಅಹಂಕಾರ ಬಿಟ್ಟು ನಾವು ನಮ್ಮ ಮನಸ್ಸನ್ನು ಯಾವುದೇ ಒಂದು ನಾವು ನಮ್ಮನ್ನು ಜಡ್ಜ್ ಮಾಡಿಕೊಂಡೆ ಮನಸ್ಸು ಯಾವ ಥರ ಯೋಚನೆ ಮಾಡ್ತಾಯಿದೆ ಅಂತ ನೋಡಬೇಕು. ಏನು ಕಂಟ್ರೋಲ್ ಮಾಡೋಕ್ಕೆ ಹೋದರೆ, ಈಗ ಯಾವುದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀರೋ ಅದು ಜಾಸ್ತಿ ಆಗುತ್ತೆ. ಕೆಟ್ಟದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅದು ಜಾಸ್ತಿ ಆಗುತ್ತೆ. ಒಳ್ಳೆಯದನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಸೊ ಒಂದು ಹೆಜ್ಜೆ ನೀವು ಒಳಗಡೆ ಒಂದು ಹೆಜ್ಜೆ ಹೋಗೋದು ಬಿಟ್ಟು ದಿನ 5 ಕಿಲೋಮೀಟ್ರು, 10 ಕಿಲೋಮೀಟ್ರು, 20 ಕಿಲೋಮೀಟ್ರು, ದಿನಕ್ಕೆ 100-200 ಕಿಲೋಮೀಟ್ರು ಸುತ್ತಾಡ್ತೀರ. ಕೆಲಸಕ್ಕಾಗಿ ಸುತ್ತಾಡೋರು ಇದ್ದಾರೆ, ಸುಮ್ಮನೆ ಹಾಗೆ ಸುತ್ತಾಡೋರು ಇದ್ದಾರೆ. ಈಗ ಬೆಂಗಳೂರಿಂದ ಡೆಲ್ಲಿ ಟ್ರೈನಲ್ಲಿ ಹೋಗಬೇಕು ಅಂದರೆ 2.5 ದಿನ ಆಗುತ್ತೆ. ಸೊ ಆ ಟ್ರೈನಲ್ಲಿ 1,500-2,000 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಅದೇ ಥರ ಟ್ರೈನ್ ದಿನ ಓಡಾಡ್ತಾ ಇರುತ್ತೆ. ದಿನಾನೂ ಅಷ್ಟು ಜನ ಬೆಂಗಳೂರಿಂದ ಹೈದರಾಬಾದು, ಬೆಂಗಳೂರಿಂದ ಮುಂಬೈ, ಬೆಂಗಳೂರು, ಬೇರೆ ಬೇರೆ ಊರುಗಳಿಗೆ ಸುತ್ತುತ್ತಾನೆ ಇರ್ತೀರ. ಅಂದರೆ ನೀವು ಕೆಲಸಕ್ಕಾಗಿ ಸುತ್ತಿದ್ರೆ ಓಕೆ, ಸುಮ್ಮನೆ ಸುತ್ತುತ್ತಾ ಇದ್ದರೆ ನೀವು ಎಷ್ಟು ಸುತ್ತಿದ್ರೂ ಏನೂ ಪ್ರಯೋಜನ ಇಲ್ಲ. ಸೊ ಒಂದು ಕಡೆ ಕೂತ್ಕೊಂಡು ನೀವು ನಿಮ್ಮ ಒಂದು ಇದನ್ನು ಏನಂತೀರ, ನಾನು ಹೇಗಿರಬೇಕು ಅಂತ ನೀವೇ ಒಂದು ಸಲ ಸರಿಯಾಗಿ ಯೋಚನೆ ಮಾಡಬೇಕು ಒಂದೇ ಕಡೆ ಕೂತ್ಕೊಂಡು.